ಸೂರ್ಯ ಗ್ರಹಣದಂತೆ ಶನಿ ಸಂಚಾರ ಈ ರಾಶಿಯವರಿಗೆ ಗುಡ್ ಟೈಮ್, ಧನ ಸಂಪತ್ತಿನ ಹೊಳೆ. ಹೌದು, ವೈದಿಕ ಪಂಚಾಂಗದ ಪ್ರಕಾರ ಮಾರ್ಚ್ 14ರಂದು ಹಿಂದೂಗಳ ಪವಿತ್ರ ಹಬ್ಬ ಹೋಳಿಯನ್ನ ಆಚರಿಸಲಾಗುತ್ತದೆ. ಇದಾದ ನಂತರವೇ ಸೂರ್ಯಗ್ರಹಣ ಹಾಗೂ ಶನಿ ಗೋಚರ ಸಂಯೋಗವಾಗಲಿದೆ. ಮಾರ್ಚ್ 29ಕ್ಕೆ ಮೊದಲಿಗೆ ಮೀನ ರಾಶಿಗೆ ನ್ಯಾಯದಾತ ಶನಿ ಪ್ರವೇಶ ಮಾಡಲಿದ್ದಾನೆ ಹಾಗೂ ಈ ಗೋಚರ ಫಲದ ಸಂದರ್ಭದಲ್ಲಿಯೇ ಶನಿ ಹಾಗೂ ಸೂರ್ಯನ ಸಂಯೋಗ ಸಂಭವಿಸಲಿದೆ. ಇದೇ ದಿನ ವರ್ಷದ ಮೊದಲ ಸೂರ್ಯಗ್ರಹಣ ಕೂಡ ಸಂಭವಿಸಲಿದೆ. ಇದರಿಂದಾಗಿ ಕೆಲವೊಂದು ನಿರ್ದಿಷ್ಟ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಧನಲಾಭ ಹಾಗೂ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ. ಜೊತೆಗೆ ಗುಡ್ ಟೈಮ್ ಶುರುವಾಗಲಿದೆ. ಹಾಗಾದ್ರೆ ಸೂರ್ಯಗ್ರಹಣದಂತೆ ಶನಿ ಸಂಚಾರದಿಂದ ಯಾವ ರಾಶಿಯವರಿಗೆ ಒಳ್ಳೆಯದಾಗಲಿದೆ ಒಂದೊಂದಾಗಿ ತಿಳಿಯೋಣ. ಅದಕ್ಕೂ ಮುನ್ನ ರಾಶಿ, ಗ್ರಹಣ, ಜ್ಯೋತಿಷ್ಯ, ಹಿರಿಯರ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹೌದು, ಈ ಸೂರ್ಯಗ್ರಹಣದಂದೇ ಶನಿ ಸಂಚಾರದಿಂದ ಶುಭ ಫಲ ಪಡೆಯುವ ಮೊದಲನೆಯ ರಾಶಿ ಕರ್ಕಟಕ ರಾಶಿ ಮತ್ತು ಮೀನ ರಾಶಿ. ಹೌದು, ಈ ಶನಿಯ ಗೋಚರ ಅನ್ನೋದು ಕರ್ಕಟಕ ರಾಶಿಯ ಜಾತಕದವರಿಗೆ ಧ್ಯೇಯದಿಂದ ಮುಕ್ತಿ ನೀಡುತ್ತದೆ. ಶನಿಯ ಪ್ರಭಾವದಿಂದಾಗಿ ಕರ್ಕಟಕ ರಾಶಿಯ ಜಾತಕದವರು ಈ ಸಂದರ್ಭದಲ್ಲಿ ಭೌತಿಕ ಸುಖವನ್ನು ಕೂಡ ಅನುಭವಿಸಬಹುದಾಗಿದೆ. ಸಮಾಜದಲ್ಲಿ ನಿಮಗೆ ಸಿಗಬೇಕಾಗಿರುವಂತಹ ಪ್ರತಿಷ್ಠೆ ಹಾಗೂ ಗೌರವಗಳು ಕೂಡ ದೊರಕಲಿವೆ. ಇದಲ್ಲದೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಅದೃಷ್ಟದ ಸಹಾಯ ಸಿಗಲಿದೆ. ಉದ್ಯೋಗದಲ್ಲಿ ಖಂಡಿತವಾಗಿ ನಿಮಗೆ ಈ ಸಂದರ್ಭದಲ್ಲಿ ಪ್ರಮೋಷನ್ ಸಿಗುವ ಚಾನ್ಸಸ್ ಹೆಚ್ಚಿದೆ. ಕರ್ಕಟಕ ಮತ್ತು ಮೀನ ರಾಶಿಯವರು ಈ ಸಮಯದಲ್ಲಿ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ. ಇದು ಇಂದಿಗೆ ಅಲ್ಲದಿದ್ರೂ ಮುಂದಿನ ದಿನಗಳಿಗೆ ಉನ್ನತಿಯನ್ನ ಸಂಪಾದಿಸೋದಕ್ಕೆ ಸಾಧ್ಯವಾಗಲಿದೆ. ಎರಡನೆಯದಾಗಿ ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ. ಶನಿಯ ಗೋಚರ ಪ್ರಭಾವ, ಶನಿಯ ವಕ್ರ ದೃಷ್ಟಿಯಿಂದ ನೀವು ಅಂದರೆ ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯವರು ಅನುಭವಿಸುತ್ತಿದ್ದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದ್ದಾನೆ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಸುಧಾರಣೆ ಕಂಡುಬರಲಿದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಲಾಭ ಸಿಗಲಿದೆ ಹಾಗೂ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಕಂಡುಬರಲಿದೆ. ಈ ಸಂದರ್ಭದಲ್ಲಿ ನಿಮ್ಮ ಇಚ್ಛೆಗಳು ಹಾಗೂ ಅಂದುಕೊಂಡಿರುವಂತಹ ಪ್ರತಿಯೊಂದು ಯೋಜನೆಗಳು ಈಡೇರಲಿವೆ. ಆದರೆ ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿಯವರು ಆತ್ಮವಿಶ್ವಾಸದಿಂದ ಇರಬೇಕಷ್ಟೇ. ಹೌದು, ಕೆಲವರಿಗೆ ಸಿಗಬೇಕಾಗಿರುವಂತಹ ಹಣ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಜೇಬಿಗೆ ಬಂದು ಸೇರಲಿದೆ. ಉದ್ಯೋಗದಲ್ಲಿರುವಂತವರಿಗೆ ಪ್ರಮೋಷನ್ ಭಾಗ್ಯ ಸಿಗಲಿದೆ. ಇದಲ್ಲದೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯವರು ಶ್ರದ್ಧೆಯಿಂದ ಏನೇ ಮಾಡಿದ್ರೂ ನಿಮ್ಮ ಕನಸು ಈ ಸಂದರ್ಭದಲ್ಲಿ ಸಫಲವಾಗಲಿದೆ. ಮೂರನೆಯದಾಗಿ ಮಕರ ರಾಶಿ ಮತ್ತು ಕುಂಭ ರಾಶಿ. ಸೂರ್ಯ ಗ್ರಹಣ ಹಾಗೂ ಶನಿ ಗೋಚರ ಮಕರ ರಾಶಿ ಮತ್ತು ಕುಂಭ ರಾಶಿ ಜಾತಕದವರಿಗೆ ಸಾಕಷ್ಟು ಅನುಕೂಲಕರ ಪರಿಸ್ಥಿತಿಗಳನ್ನು ನಿರ್ಮಿಸಲಿದೆ. ಶನಿಯ ಸಾಡೆ ಸಾಥಿಯಿಂದ ನೀವು ಮುಕ್ತಿಯನ್ನ ಹೊಂದಲಿದ್ದೀರಿ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಇರುವಂತಹ ಗೌರವ ಅಲ್ಲಿನ ಜನರಲ್ಲಿ ಹೆಚ್ಚಾಗಲಿದೆ. ಈ ಸಂದರ್ಭದಲ್ಲಿ ಮಕರ ರಾಶಿ ಮತ್ತು ಕುಂಭ ರಾಶಿಯವರು ವಿನಾಕಾರಣ ಹಣವನ್ನು ಖರ್ಚು ಮಾಡೋದನ್ನು ನಿಲ್ಲಿಸಿ. ಉಳಿತಾಯ ಮಾಡಿ. ಇದರಿಂದ ನಿಮ್ಮ ಭವಿಷ್ಯದಲ್ಲಿ ಎಚ್ಚರಿಕೆಯ ಗಂಟೆಯಾಗಿ ಕೆಲಸ ಮಾಡುತ್ತದೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಾನಸಿಕ ಚಿಂತೆಗಳು ನಿಮ್ಮನ್ನ ಕಾಡೋದಿಲ್ಲ. ಕೆಲವರಿಗೆ ಕೆಲಸದಿಂದ ಸಿಗಬೇಕಾಗಿರುವಂತಹ ಹಣ ಸಾಕಷ್ಟು ಸಮಯಗಳ ನಂತರ ಈಗ ಸಿಗಲಿದೆ. ಬದುಕಿನ ಪ್ರತಿಯೊಂದು ಘಟ್ಟದಲ್ಲಿ ತಂದೆ ತಾಯಿಯ ಬೆಂಬಲ ಹಾಗೂ ಆಶೀರ್ವಾದ ಮಕರ ರಾಶಿ ಮತ್ತು ಕುಂಭ ರಾಶಿಯವರ ಮೇಲೆ ಇರಲಿದೆ. ಧನ್ಯವಾದಗಳು.